ಕೇಂಬ್ರಿಡ್ಜ್ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ದಿಕ್ಷಿತ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಸಾಮಾಜಿಕ ಚಿಂತಕ ಕೆಆರ್ ನೀಲಕಂಠ ಕರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯರಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತುಶ್ರೀ ಹೇಮಾವತಿ ವಿ ಹೆಗಡೆ ಅವರ ಕೃಪಾಶೀರ್ವಾದದೊಂದಿಗೆ ಪಟ್ಟಣದ ಟೌನ್ ಕ್ಲಬ್ ಸಮೀಪದಲ್ಲಿರುವ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಕೆಆರ್ ನೀಲಕಂಠ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಯುವಜನತೆ ದೇಶದ ಭವಿಷ್ಯವಾಗಿದ್ದು, ಯುವ ಸಮುದಾಯ ಹಾಗೂ ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿಯನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಮಾನಸಿಕ ಮತ್ತು ಶಾರೀರಿಕ ಸದೃಢತೆಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯ ಶಿಕ್ಷಕಿ ರಾಹಿಲಾ ಬಾನು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ನಡೆಯುತ್ತಿರುವ ಸಾಮಾಜಿಕ ಜಾಗೃತಿ ಮತ್ತು ದುಶ್ಚಟಗಳಿಂದ ಮುಕ್ತಿ ಹೊಂದಲು ಅನುಸರಿಸಬೇಕಾದ ಕಾರ್ಯಕ್ರಮಗಳ ಮಹತ್ವವನ್ನು ತಿಳಿಸಿ ಅರಿವಿನ ಜಾಗೃತಿಯನ್ನು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಕೆಆರ್ ನೀಲಕಂಠ, ಕೇಂಬ್ರಿಡ್ಜ್ ಶಾಲಾ ವ್ಯವಸ್ಥಾಪಕ ಶಿವಣ್ಣ, ಮುಖ್ಯ ಶಿಕ್ಷಕಿ ರಾಹಿಲಾ ಬಾನು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರಾದ ಯೋಗೇಶ್ವರಿ, ಸೇವಾ ಪ್ರತಿನಿಧಿಗಳಾದ ಹಸೀನಾ ಬಾನು, ಲತಾ, ಪತ್ರಕರ್ತರಾದ ರಾಜು ಜೆಪಿ, ಲೋಕೇಶ್ ವಿ, ಶಿಕ್ಷಕರಾದ ಶ್ರೀಕಾಂತ್, ರಶ್ಮಿ, ಶಬಾನಾ ಖಾನಂ, ಕಾವ್ಯ, ದಯಾನಂದ್ ಸೇರಿದಂತೆ ಶಿಕ್ಷಕರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು, ಜನಜಾಗೃತಿ ವೇದಿಕೆಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹೆಚ್ಚಿನ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, NKS TV4 ಕೃಷ್ಣರಾಜಪೇಟೆ. ಸಿಗ್ತಾ ಇದೆ, ಪೇರೆಂಟ್ಸ್ ಕೇಳಿದ ತಕ್ಷಣ ಕೊಡ್ತಾ ಇದ್ದಾನೆ. 100 ರೂಪಾಯಿ 50 ರೂಪಾಯಿ ಬೆಲೆನೇ ಇಲ್ಲ. ನಾವು ಕೇಳುವಾಗ ಅಪ್ಪ ಒಂದು 50 ರೂಪಾಯಿನ ಅನ್ನೋರು. ಈಗ ನೀವು ಕೇಳೋದೇ ಹೆಂಗೆ ಕೇಳ್ತೀರಾ? 100 ರೂಪಾಯಿ ಕೊಡು, 100 ರೂಪಾಯಿ ಕಡಿಮೆ ದುಡ್ಡು ಇಸ್ಕೊಳ್ಳಲ್ಲ. ನೀವು ಈಸಿಯಾಗಿ ಸಿಗ್ತಾ ಇದೆ ನಿಮಗೆ. ಅದನ್ನ ಅಂಗಡಿಗೆ ಹೋಗ್ತೀರಾ, ಅಂಗಡಿಗಳಲ್ಲಿ ಮರಕ್ಕೆ ವಸ್ತುಗಳು ತುಂಬ ಈಸಿಯಾಗಿ ಸಿಗ್ತಾ ಇದೆ. ಫಸ್ಟೆಲ್ಲ 18 ವರ್ಷದ ಕೆಳಗಡೆ ಇರೋರಿಗೆ ಸಿಗರೇಟ್ ಮಾರ್ತಾ ಇರಲಿಲ್ಲ. 18 ವರ್ಷದ ಕೆಳಗಡೆ ಇರೋರಿಗೆ ಕುಟ್ಕ ಆಗಲಿ, ಅದೇನು ತಂಬಾಕು ಅದೆಲ್ಲ ಮಾರ್ತಾ ಇರಲಿಲ್ಲ. ಈಗೇನೂ ಇಲ್ಲ, ಚಿಕ್ಕ ಮಗು ಹೋಗಿ ಕೇಳಿದ್ರು ಅಂಗಡಿಗಳಲ್ಲಿ ಸಿಕ್ಬಿಡ್ತಾ ಇದೆ. ಅದೊಂದಿನ ನೀವು ತುಂಬ ಜಾಗೃತಿಯಾಗಿರ್ಬೇಕು ಮಕ್ಕಳೇ. ಅದು ನಮ್ಮ ಜೀವನದಲ್ಲಿ ಬರೋದು ಈಸಿ, ಅದನ್ನ ಬಿಡೋದು ತುಂಬಾ ಕೆಟ್ಟದು. ನಿನ್ನೆ ಮೊನ್ನೆ ಎಲ್ಲರೂ ನೀವು ನೋಡಿರ್ಬೋದು, ಯೂಟ್ಯೂಬ್ ಮತ್ತು ವಿಡಿಯೋಗಳಲ್ಲಿ ನೋಡಿರ್ಬೋದು. ಒಂದು ಹುಡುಗ, ನಾನು ಅದನ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ಆದ್ರೂ ಒಂದು ಹುಡುಗ ಒಂದು ಸಣ್ಣ ವಸ್ತುಗೋಸ್ಕರ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಏನೋ ವಸ್ತು? ಐಫೋನ್. ಖಂಡಿತವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದುಶ್ಚಟ ಅಂತ ಅಂದರೆ ಮೇಡಮ್ ನೀವು ಅದನ್ನು ಸೇರಿಸಿ ಈ ವರ್ಷದಿಂದ. ಏನಕ್ಕಂದರೆ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ಮೊಬೈಲ್ ಅಂದರೆ ತುಂಬ ಇಷ್ಟ. ಈಗ ಮೊಬೈಲ್ ಫೋನ್ ಇಲ್ಲ ಅಂದರೆ ಅವ್ರಿಗೇನೂ ಆಗಲ್ಲ. ಫಸ್ಟಲ್ಲಿ ಅದಾವುದು ಡೌಟ್ ಕಂಡುಹಿಡಿಬೇಕು ಅಂತಂದರೆ ನಾವು ಏನು ಮಾಡ್ತಾಯಿದ್ವಿ, ನಾವೆಲ್ಲ ಡೌಟ್ ಕಂಡುಹಿಡಿಬೇಕು ಅಂತಂದರೆ ಡಿಕ್ಷನರಿ ತೆಗಿತಾಯಿದ್ವಿ. ಡಿಕ್ಷನರಿ ತೆಗೆದು ಡೌಟ್ ನೋಡ್ತಾಯಿದ್ವಿ. ಯಾವುದಾದ್ರು ಮೀನಿಂಗ್ ನೋಡಬೇಕು ಅಂತಂದರೆ ನನ್ನ ಹತ್ರ ಇನ್ನೂ ಡಿಕ್ಷನರಿ ಇದೆ. ಈಗೆಲ್ಲ ಏನೂ ಇಲ್ಲ, ಮೊಬೈಲ್ ತೆಗಿಯೋಣ, ನೆಟ್ ಆನ್ ಮಾಡೋಣ, ನೆಟ್ಟಲ್ಲಿ ಹುಡ್ಕೋಣ. ಸೈನ್ಸಲ್ಲಿ ಅದಾದ ಒಂದು ಡೌಟ್ ಇದೆಯಾ, ಎನ್ಸೈಕ್ಲೋಪೀಡಿಯಾ ಅಂತ ಇತ್ತು. ಈಗೆಲ್ಲ ಏನೂ ಇಲ್ಲ. ಸರ್ ಹೇಳೋದು ಪುಸ್ತಕದಲ್ಲಿ ತಗೋ, ಮಸ್ತಿಕದಲ್ಲಿ ಬರುತ್ತೆ ಅಂತ ಹೇಳಿದ್ರು. ನೀವೆಲ್ಲ ನಿಮ್ಮ ತಂದೆ ತಾಯಿಯರಿಗೆ ಒಳ್ಳೆ ಹೆಸರನ್ನ ತರುವಂತ ವಿದ್ಯಾರ್ಥಿಗಳಾಗಬೇಕು ಅನ್ನುವಂತ ಒಂದು ಕಳಕಳಿಯನ್ನ ಇಟ್ಕೊಂಡು ನಿಮ್ಗೆಲ್ಲ ಧರ್ಮಸ್ಥಳ, ಎಷ್ಟು ಜನ ನೋಡಿದಿರಿ ಧರ್ಮಸ್ಥಳನ? ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಹೆಮ್ಮೆಯ ಧರ್ಮಸ್ಥಳ ಕ್ಷೇತ್ರ. ಅಲ್ಲಿ ಅನ್ನ ಉಚಿತ, ವಸತಿ ಉಚಿತ, ಯಾವುದೇ ಭಕ್ತಾದಿಗಳು ಹೋಗ್ಲಿ ಆತ್ಮೀಯ ಸ್ವಾಗತವನ್ನ ನೀಡಿ ಅವ್ರನ್ನ ಬರಮಾಡಿಕೊಂಡು ಮಂಜುನಾಥ ಸ್ವಾಮಿಯ ಮಾಡಿ, ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿ, ರಾಜರ್ಷಿಗಳು ಕಾವಂದರಾಗಿರುವಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು ಹೇಳಿ? ನರೇಂದ್ರ ಮೋದಿಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಏನು ಇದು ಇಷ್ಟೊಂದು ಹೆಸರಿದೆಯಲ್ಲ ಅಂತ ನೋಡೋದಕ್ಕೆ ಧರ್ಮಕ್ಕೆ ಬಂದು ಹೋದಂತ ಒಂದು ಹೆಗ್ಗಳಿಕೆ ಪೂಜ್ಯ ಕಾವಂದರಿಗಿದೆ ಧರ್ಮಸ್ಥಳ. ಹಾಗೆ ಇವತ್ತು ಪೂಜ್ಯರಾದ ಡಿ ವೀರೇಂದ್ರ ಹೆಗಡೆಯವರು ಮತ್ತೆ ಅವರ ಧರ್ಮಪತ್ನಿಯವರಾದ ಮಾತೃಶ್ರೀ
ಹೇಮಾವತಿ ಅಮ್ಮನವರು. ಅವರು ಏನು ಇವತ್ತು ಯುವ ಜನಾಂಗ ಎಲ್ಲ ಈ ರೀತಿ ಆಗ್ತಾ ಇದೆ, ಹಾದಿ ತಪ್ತಾ ಇದೆ. ಚಟ್ಟಕ್ಕೆ ಒಂದೇ ದಾರಿ ಅಂತ ಹೇಳಿದ್ರು ನಮ್ಮ ಗುರುಗಳು. ಯಾವಾಗ ನಾವು ಕಲಿಯಬಾರದ ವಿದ್ಯೆಗಳನ್ನೆಲ್ಲ ಕೆಟ್ಟ ವಿದ್ಯೆಗಳನ್ನ ಕಲಿತೀವಿ, ನಶೆಯಿಂದ ಕುಡಿರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ, ಮದ್ಯಪಾನ ಮಾಡ್ತೀವಿ, ತಂಬಾಕು ಉತ್ಪನ್ನಗಳನ್ನ ಸೇವಿಸ್ತೀವಿ, ಗುಟ್ಕಾ ತಿಂತೀವಿ, ಅಂಥವೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ನಾವೆಲ್ಲ ರೋಗ ರುಜಿನಗಳಿಗೆ ತುತ್ತಾಗಿ ಅಕಾಲಿಕವಾಗಿ ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗಳಿಗೆ ಒಳಗಾಗಿ ನಮ್ಮ ಅಂತ್ಯವನ್ನ ನಾವೇ ಕಂಡ್ಕೋತೀವಿ. ಏನೋ ಚಟಕ್ಕೆ ಆಸೆಗೆ ಒಂದ್ಸಲ ನಾವು ಮಾದಕ ವ್ಯಸನಿಗಳಾದ್ರೆ ಜೀವಮಾನ ಪರ್ಯಂತ ನಾವು ನರಳಬೇಕಾಗ್ತದೆ. ಹಾಗಾಗಿ ಯುವ ಜನಾಂಗವನ್ನ, ವಿದ್ಯಾರ್ಥಿಗಳನ್ನ ಎಚ್ಚರಿಸಬೇಕು. ನೀವ್ಯಾರು ಕೂಡ ನಶೆಗೆ ಒಳಗಾಗಬಾರ್ದು. ಮಾದಕ ವಸ್ತುಗಳಿಂದ ನೀವೆಲ್ಲ ಕೂಡ ದೂರ ಇರಬೇಕು. ನಿಮ್ಮ ಆರೋಗ್ಯವನ್ನ ಕಾಪಾಡ್ತಕ್ಕಂಥ, ನಿಮ್ಮ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾಗಿರುವಂತ ಉಪಯುಕ್ತ ಮಾಹಿತಿಗಳನ್ನ ನೀಡಬೇಕು ಅಂತ ಪೂಜ್ಯ ಖಾವಂದರು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿ ನಿಮ್ಮಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ, ನಶೆಯಿಂದ ಮಾದಕ ವಸ್ತುಗಳಿಂದ ನೀವೆಲ್ಲ ದೂರ ಇರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಈಗ ನಾನಾಗಲೇ ಹೇಳಿದಾಗೆ ನಮ್ಮೆಲ್ಲರ ಅಭಿಮಾನದ ಶಾಲೆ ಅಂತ ಹೇಳಿದ್ರೆ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ. ಆ ಶಾಲೆಯಲ್ಲಿ ಇವತ್ತು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ಪ್ರೀತಿಯ ಶಿವಣ್ಣ ಅವರು, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನಾದ್ರು ಕೊರತೆ ಆದ್ರೆ ಶಿಕ್ಷಕರನ್ನ ಕೊಡ್ತಕ್ಕಂಥ ಕೆಲಸ, ಅಲ್ಲಿ ಮೇಜಿಲ್ಲ, ಕುರ್ಚಿಗಳಿಲ್ಲ, ಡೆಸ್ಕ್ ಇಲ್ಲ ಅಂತ ಹೇಳಿದ್ರೆ ಆ ಪೀಠೋಪಕರಣಗಳನ್ನ ಕೊಡ್ತಕ್ಕಂಥ ಕೆಲಸ, ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳನ್ನ, ಕೃಷಿ ಯಂತ್ರಗಳನ್ನ ನೀಡ್ತಕ್ಕಂಥ ಕೆಲಸ, ಯಾರು ನೊಂದವರಿದ್ದಾರೆ, ದುರ್ಬಲರಿದ್ದಾರೆ, ಅಶಕ್ತರಿದ್ದಾರೆ, ತುಳಿತಕ್ಕೊಳಗಾದವರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವ್ರಿಗೆ ವಾಸ ಮಾಡೋದಕ್ಕೆ ಮನೆ ಇಲ್ಲ ಅಂತವರಿಗೆ ವಾತ್ಸಲ್ಯ ಯೋಜನೆಯಲ್ಲಿ ಸ್ವಂತ ಮನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕಟ್ಟಿಸಿ ಕೊಡುವಂತ ಕೆಲಸವನ್ನ ಕೂಡ ಸಂಸ್ಥೆ ಮಾಡ್ತಾ ಇದೆ. ಯಾರು ದುಶ್ಚಟಗಳಿಗೆ ಒಳಗಾಗಿದ್ದಾರೆ, ಕುಡಿತಕ್ಕೆ ದಾಸರಾಗಿದ್ದಾರೆ, ಮನೆಯನ್ನ ನೋಡ್ಕೊಳ್ತಾ ಇಲ್ಲ, ಅವರನ್ನ ವ್ಯಸನಗಳಿಂದ ಬಿಡಿಸಿ ಅವರನ್ನ ನವಜೀವನಕ್ಕೆ ಅವರು ಮತ್ತೆ ಬರಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಅವ್ರನ್ನ ಕುಡಿತವನ್ನ ಬಿಡಿಸೋದಕ್ಕೆ ಮದ್ಯವರ್ಜನ ಶಿಬಿರಗಳನ್ನ ನಡೆಸಿ 10 ದಿನಗಳ ಕಾಲ ಅವ್ರಿಗೆ ವಿಶೇಷವಾದ ತಿಳುವಳಿಕೆಯನ್ನ ನೀಡಿ, ಅರಿವನ್ನ ನೀಡಿ, ದುಶ್ಚಟಗಳಿಂದ ನೀವು ದೂರ ಇರಿ. ಈಗ ಕುಡಿದು ನೀವು ಚರಂಡಿನಲ್ಲಿ, ರಸ್ತೆನಲ್ಲಿ ಬಿದ್ದರೆ, ನೋಡಪ್ಪ ನಮ್ಮ ಜಗದೀಶ್ ತಂದೆ ನೋಡಪ್ಪ ಕುಡಿದು ಚರಂಡಿಲಿ ಬಿದ್ದು ಚೆಲ್ಲಾಡ್ತಾ ಇದ್ದಾನೆ ಅಂತ ನಿಮ್ಮ ಫ್ರೆಂಡ್ಸ್ ಮಾತಾಡ್ಕೊಳ್ಳೋದಿಲ್ವಾ? ಈಗ ನಮ್ಮ ತಂದೆ ಕುಡಿದು ಬಿದ್ದಿದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಿಲ್ವಾ? ಹಾಗಾಗಿ ಏನು ದುಶ್ಚಟಗಳಿದ್ದಾವೆ, ಮಾನವನ ಆರೋಗ್ಯವನ್ನ ಹಾಳು ಮಾಡ್ತವೆ, ಅವನ ಕುಟುಂಬದ ನೆಮ್ಮದಿಯನ್ನ ದೂರ ಮಾಡ್ತವೆ ಅಂತ ದುಶ್ಚಟಗಳ ಬಗ್ಗೆ ನಿಮ್ಗನ್ನ ಅರಿವನ್ನ ಮೂಡಿಸ್ಬೇಕು, ಜಾಗೃತಿಯನ್ನ ಮೂಡಿಸ್ಬೇಕು. ಇವತ್ತು ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೇವೆ, ಈ ಶಾಲಾ ಆವರಣಗಳಲ್ಲಿ ತಂಬಾಕು ಮಾರೋದು, ಗುಟ್ಕಾ ಮಾರೋದು, ಸಿಗರೇಟ್ ಮಾರೋದು, ಬೀಡಿ ಮಾರೋದು, ಕೆಲವು ಅಂಗಡಿಗಳಲ್ಲಿ, ದಲಿತ ಕೇರಿಗಳಲ್ಲಿ, ಗೂಡಂಗಡಿಗಳಲ್ಲಿ ಮದ್ಯವನ್ನ ಮಾರಾಟ ಮಾಡ್ತಕ್ಕಂಥದ್ದು, ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನ ಮಾಡೋದು, ಮನುಷ್ಯನ ನೆಮ್ಮದಿಯನ್ನ ಹಾಳು ಮಾಡುವಂತಹ ಕೆಲಸವನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾ ಇರ್ತವೆ. ಯಾರು ಸಮಾಜದ ನೆಮ್ಮದಿಯನ್ನ ಹಾಳು ಮಾಡ್ತಾರೆ, ಒಳ್ಳೆಯವರನ್ನ ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ಪ್ರೇರೇಪಣೆಯನ್ನ, ಪ್ರಚೋದನೆಯನ್ನ ನೀಡ್ತವೆ ಅಂತ ನಾವೆಲ್ಲ ನೆಮ್ಮದಿಯಿಂದ ಚೆನ್ನಾಗಿದ್ದೀವಿ, ಆರೋಗ್ಯವಂತರಾಗಿದ್ದೀವಿ ಅಂತ ಸೂಚಿಸೋ ಸಂಕೇತ, ರೈತ ನಾನು ಅಂತ ಅಭಿಮಾನದಿಂದ ಹೇಳ್ಕೊಳ್ಳೋ ಸಂಕೇತ ಅಂದ್ರೆ ಹಸಿರು ಶಾಲು. ಆ ಹಸಿರು ಶಾಲನ್ನು ಹಾಕಿರ್ತಕ್ಕಂಥ ಶಿವಣ್ಣ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ವಂದಿಸುತ್ತಾ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವು
ನಮ್ಮ ಈ ಪ್ರೈಮರಿ ಪಬ್ಲಿಕ್ ಸ್ಕೂಲ್ನಲ್ಲಿ ಸುಮಾರು 2 ವರ್ಷದ ಹಿಂದೆ ನಾವು ಇದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಶಿಕ್ಷಕರಲ್ಲಿ ಒಂದು ವಿಚಾರಿಸಿದಾಗ ಅತ್ಯಂತ ಉತ್ತಮವಾದಂತಹ ಸಪೋರ್ಟನ್ನು ಕೊಟ್ಟರು. ಆದರೆ ಸುಮಾರು 2 ವರ್ಷದಿಂದ ಇದ್ದಂತಹ ಈ ಒಂದು ಕಾರ್ಯಕ್ರಮವನ್ನು ನನಗೆ ಇವತ್ತು ಈ ಒಂದು ಸುದೀನ ಅವಕಾಶ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಹಿಂದೆ ಕೂಡ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದರೆ ಈ ಸ್ಕೂಲಲ್ಲಿ ಈ ವರ್ಷ ಪ್ರಥಮವಾಗಿ ಇದೊಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಸ್ವಾಸ್ಥ್ಯ ಸಂಕಲ್ಪ ಅಂದರೆ ಮಕ್ಕಳಲ್ಲಿ ದುಶ್ಚಟಗಳನ್ನು ಇಲ್ಲಿ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಏನೇ ದುಶ್ಚಟಗಳು ಇರ್ಬೋದು, ಆದರೂ ಕೂಡ ಅದನ್ನೊಂದು ನಮ್ಮ ವಿದ್ಯಾರ್ಥಿಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದಾಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಇವತ್ತಿನ ಮಕ್ಕಳು ಮುಂದೆಯ ಪ್ರಜೆಗಳಾಗಬೇಕು. ಏನು ಅಂತ ಹೇಳಿದರೆ, ನಾವು ಸಣ್ಣದು ವಿದ್ಯಾರ್ಥಿಗಳು ಆಗಿರ್ಬೋದು, ಅಂದರೆ ನಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟಪಡ್ತಾ ಇರ್ಬೋದು. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮಗೆ ಈಗಿನ ವಿದ್ಯಾರ್ಥಿಗಳ ಈಗಿನ ಎಜುಕೇಷನ್ ಏನಂತ ಹೇಳಿದರೆ, ಮನೆಯಿಂದ ಸ್ಕೂಲಿಗೆ ಬರಬೇಕು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಬಸ್ಸು ವ್ಯಾನುಗಳು ಮುಖಾಂತರವಾಗಿ ನಾವು ಬರ್ತಾ ಇದ್ದೀವಿ. ಆದರೆ ಇಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟಿರ್ಬೋದು. ಈಗ ನಿಮ್ಮ ತಂದೆ ತಾಯಿಗಳು ಕೂಡ ಈಗ ನೀವೇನು ಅಂತ ಹೇಳಿದರೆ, ನಾವು ಸ್ಕೂಲಲ್ಲಿ ಇಷ್ಟು ಓದಬೇಕು, ಇಷ್ಟು ಕಲಿಬೇಕು, ಎಷ್ಟು ಕಷ್ಟ ಇದೆಯಪ್ಪ ಅಂತೇಳಿ ನೀವು ಯೋಚನೆ ಮಾಡ್ಬೋದು. ಆದರೆ ನಿಮ್ಮ ಹಿಂದೆ ತಂದೆ ತಾಯಿಗಳು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ನನ್ನ ಮಗು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು, ಒಳ್ಳೆಯ ಮುಂದೆ ಭವಿಷ್ಯತ್ತಿನಲ್ಲಿ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಅಂತೇಳಿ ಎಲ್ಲ ತಂದೆ ತಾಯಿ ಎಲ್ಲ ಪೋಷಕರಲ್ಲಿಯೂ ಕೂಡ ಒಂದು ಆಸೆ ಇರ್ತದೆ. ಅವರ ಉದ್ದೇಶಕ್ಕೆ ತಕ್ಕಂತೆ ನಾವು ವಿದ್ಯೆ ಬುದ್ಧಿಯನ್ನು ಕಲಿತು ಒಂದು ಒಳ್ಳೆಯ ನಾವು ಕಲಿತಂತಹ ಶಾಲೆಗೆ ಒಳ್ಳೆಯ ಒಂದು ಕೀರ್ತಿಯನ್ನು ತರಬೇಕು. ಅದೇ ನಾವು ಹುಟ್ಟಿ ಬೆಳೆದಂತಹ ಒಂದು ತಾಲೂಕು ಇರ್ಬೋದು, ಗ್ರಾಮ ಇರ್ಬೋದು, ಹಳ್ಳಿ ಇರ್ಬೋದು, ನಮ್ಮ ಒಂದು ಕುಟುಂಬಕ್ಕೆ ನಾವು ಒಳ್ಳೆಯ ಹೆಸರನ್ನು ತರುವಂತಹ ಕೆಲಸವನ್ನು ನಾವು ಮಾಡಬೇಕು. ಅದೇ ರೀತಿ ಇಲ್ಲಿ ಮನೆಯೇ ಹಾಳಾಗೋಯ್ತು ಮೊನ್ನೆ ಅಲ್ವಾ. ಐಫೋನ್ ಏನಿದೆ ಐಫೋನಲ್ಲಿ, ಅದೊಂದು ಡ್ರಗ್ ಥರ ಅಲ್ವಾ. ಫೋನೇ ವೇಸ್ಟ್, ಫೋನಿಂದ ಏನೂ ಬರಲ್ಲ. ನೋಡ್ಕೊಳ್ಳಿ, ಫೋನಲ್ಲಿ ಓದಿ ಡಾಕ್ಟ್ರ್ ಆಗಿದ್ದೀನಿ ಅನ್ನೋರು ಎಷ್ಟು ಜನಪ್ಪ. ನಮ್ಮ ನೀಲ್ಕಂಠ ಸರ್ನೇ ಕೇಳಲ್ಲ, ಸರ್ ಫೋನಲ್ಲಿ ಓದಿದ್ರ ಸರ್ ನೀವು? ಮಕ್ಕಳಿಗೆ ಏನಂತ ಅಂದರೆ ಫೋನೇ ಬೇಕು. ಫೋನಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಿಲ್ಲಮ್ಮ, ನಾನು ಫೋನಲ್ಲಿ ತೋರಿಸ್ತೀನಿ, ಫೋನಲ್ಲೇ ಬರುತ್ತೆ ಅಂತೀರ ನೋಡಿ. ದುಶ್ಚಟದಲ್ಲಿ ಖಂಡಿತವಾಗಿ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ, ಮೊಬೈಲು ಒಂದು ಚಟ. ಮೊಬೈಲ್ನ ಬಿಡಿ, ನಿಮ್ಮ ಜೀವನ ತುಂಬಾ ಒಳ್ಳೆ ರೀತಿಲಿ ಆಗುತ್ತೆ. ಹಠ ಮಾಡೋದು ತುಂಬ ಈಸಿ. ಮೊಬೈಲ್ಗೆ ಒಂದು ರೀಚಾರ್ಜ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳೇ. 700-800 ರುಪೀಸ್ ದುಡಿಬೇಕು ಒಬ್ಬರು ಒಂದು ರೀಚಾರ್ಜ್ಗೋಸ್ಕರ. ಒಂದು ಫೋನ್ ಅಂತ ಅಂದರೆ ಇಟ್ ಇಸ್ ನಾಟ್ ಅ ಲೋಕಲ್ ಒನ್. ಒಂದು 1000-2000 ರೂಪಾಯಲ್ಲಿ ಸಿಗ್ತಾ ಇದೆ. ಹಳೆ ಕಾಲದಲ್ಲಿ ನೋಕಿಯಾ ಫೋನ್ಗಳಿತ್ತು, 1000 ರೂಪಾಯಿ 2000 ರೂಪಾಯಲ್ಲಿ ಸಿಗ್ತಾಯಿತ್ತು. ಈಗ ಒಂದು ಫೋನ್ ಎಷ್ಟು ದುಡ್ಡು? ಹೌ ಮಚ್ ಫಾರ್ ಐಫೋನ್ಸ್? 1 lakh, 1.5 lakh. ಒಬ್ಬರ ಜೀವನ ಪೂರಿ ದುಡಿಯೋ ದುಡ್ಡು 1.5 ಲಕ್ಷ ಒಂದು ಮೊಬೈಲ್ ದುಡ್ಡು. ಅದನ್ನೂ ಒಂದು ಚಟನೇ ಮಕ್ಕಳೇ. ನೋಡಿ, ದೊಡ್ಡವ್ರು ಬಂದು ಹೇಳೋದನ್ನ ಕೆಲವೊಬ್ರು ಕೇಳಿದ್ರೆ ಚೇಂಜ್ ಆಗ್ತಾರೆ ಅಂತಲೇ ಈ ಥರ ಪ್ರೋಗ್ರಾಮ್ಗಳು ಮಾಡೋದು. SKD RPD ಅಂತ ಮಾಡಿರೋ ಈ ಪ್ರೋಗ್ರಾಮ್ನ ನಿಮ್ಮ ಮನಸ್ಸಿಗೆ ತೊಗೋಬೇಕು. ಅವ್ರಿಗೊಂದು ಒಳ್ಳೆ ಧನ್ಯವಾದಗಳನ್ನ ಹೇಳುವ. ಜೋರಾಗಿ ಒಂದು ಚಪ್ಪಾಳೆ ಮೂಲಕ ಅವ್ರಿಗೊಂದು ಧನ್ಯವಾದಗಳನ್ನ